ಶಾಂತಿ. ಮುರಳಿಯ ದಿನಾಂಕ 12/8/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೆನಪಿನಲ್ಲಿ ಇರುವುದರಿಂದ ಒಳ್ಳೆಯ ದಶೆ ಕುಳಿತುಕೊಳ್ಳುವುದು. ಈಗ ನಿಮ್ಮ ಮೇಲೆ ಬೃಹಸ್ಪತಿಯ ದಶೆ ಇದೆ, ಆದ್ದರಿಂದ ನಿಮ್ಮದು ಹತ್ತುವ ಕಲೆಯಾಗಿದೆ. ಪ್ರಶ್ನೆ: ಒಂದು ವೇಳೆ ಯೋಗದ ಕಡೆ ಪೂರ್ಣ ಗಮನವಿಲ್ಲವೆಂದರೆ ಅದರ ಫಲಿತಾಂಶ ಏನಿರುತ್ತೆ? ನಿರಂತರ ನೆನಪಿನಲ್ಲಿ ಇರುವಂತಹ ಯುಕ್ತಿಗಳು ಏನು? ಉತ್ತರ: ಒಂದು ವೇಳೆ ಯೋಗದ ಕಡೆ ಪೂರ್ತಿ ಗಮನವಿಲ್ಲವೆಂದರೆ ನಡೆಯುತ್ತಾ ನಡೆಯುತ್ತಾ ಮಾಯೆಯ ಪ್ರವೇಶತೆ ಆಗುವುದು, ಬಿದ್ದು ಹೋಗುತ್ತಾರೆ. ಎರಡನೇದಾಗಿ ದೇಹಾಭಿಮಾನಿಗಳಾಗಿ ಅನೇಕ ತಪ್ಪುಗಳನ್ನು ಮಾಡುತ್ತಿರುತ್ತಾರೆ. ಮಾಯೆ ಉಲ್ಟಾ ಕರ್ಮವನ್ನು ಮಾಡಿಸುತ್ತಾ ಇರುತ್ತದೆ, ಪತಿತರನ್ನಾಗಿ ಮಾಡುತ್ತದೆ. ನಿರಂತರ ನೆನಪಿನಲ್ಲಿ ಇರಲು ಬಾಯಲ್ಲಿ ಕಲ್ಲಿಟ್ಟುಕೊಳ್ಳಿ, ಮನ್ಮನಾಭವದ ಮಂತ್ರ ಇಟ್ಟುಕೊಳ್ಳಿ. ಕ್ರೋಧ ಮಾಡಿಕೊಳ್ಳಬೇಡಿ, ದೇಹ ಸಹಿತವಾಗಿ ಎಲ್ಲವನ್ನ ಮರೆಯಿರಿ. ನಾನು ಆತ್ಮ ಆಗಿದ್ದೇನೆ, ಪರಮಾತ್ಮನಿಗೆ ಮಗುವಾಗಿದ್ದೇನೆ. ಈ ಅಭ್ಯಾಸ ಮಾಡಿ ಯೋಗ ಬಲದಿಂದ ಏನೆಲ್ಲ ಪ್ರಾಪ್ತಿಗಳಾಗಿವೆ ಅವುಗಳನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ. ಗೀತೆ. ಓಂ ನಮಃ ಶಿವಾಯ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ತಮ್ಮ ಆತ್ಮಿಕ ತಂದೆ ಶಿವ ತಂದೆಯ ಮಹಿಮೆ ಕೇಳಿದ್ದೀರಾ? ಯಾವಾಗ ಪಾಪ ಹೆಚ್ಚಾಗತ್ತೆ ಅಂದರೆ ಅರ್ಥ ಮನುಷ್ಯರು ಪಾಪಾತ್ಮರಾಗುತ್ತಾರೆ, ಆಗಲೇ ಪತಿತ ಪಾವನ ತಂದೆ ಬರುತ್ತಾರೆ, ಬಂದು ಪತಿತರನ್ನು ಪಾವನ ಮಾಡುತ್ತಾರೆ. ಆ ಬೇಹದ್ದಿನ ತಂದೆಯದೇ ಮಹಿಮೆ ಆಗಿದೆ. ಅವರಿಗೆ ವೃಕ್ಷಪತಿ ಎಂದು ಹೇಳಲಾಗುವುದು. ಈ ಸಮಯದಲ್ಲಿ ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ದಶೆ, ಬೃಹಸ್ಪತಿಯ ದಶೆ ನಿಮ್ಮ ಮೇಲೆ ಕುಳಿತಿದೆ. ಕಾಸ್ ಮತ್ತು ಪೂರ್ತಿ, ಕಾಸ್ ಮತ್ತು ಹೋಲ್ಸೇಲು 2 ಅಕ್ಷರಗಳಿರುತ್ತಲ್ವ, ಇದರ ಅರ್ಥವೂ ಸಹ ಇಲ್ಲಿಯೇ ಸಿದ್ಧವಾಗುವುದು. ಬೃಹಸ್ಪತಿಯ ದಶೆಯಿಂದ ಕಾಸ್ ಭಾರತ ಜೀವನ್ಮುಕ್ತವಾಗುವುದು. ಅಂದರೆ ಅರ್ಥ ತಮ್ಮ ಸ್ವರಾಜ್ಯ ಪದವಿಯನ್ನು ಪಡೆದುಕೊಳ್ಳುತ್ತೀರಾ, ಏಕೆಂದರೆ ಸತ್ಯವಾದ ತಂದೆ ಅವರಾಗಿದ್ದಾರೆ. ಆ ತಂದೆಗೆ ಟ್ರೂತ್ ಎಂದು ಹೇಳಲಾಗುವುದು. ಅವರು ಬಂದು ತಮ್ಮನ್ನು ನರನಿಂದ ನಾರಾಯಣರನ್ನಾಗಿ ಮಾಡುತ್ತಾರೆ. ಬಾಕಿ ಯಾರೆಲ್ಲ ಇದ್ದಾರೆ ಎಲ್ಲರೂ ನಂಬರ್ ವಾರಾಗಿ ತಮ್ಮ ತಮ್ಮ ಧರ್ಮದ ಸೆಕ್ಷನ್ಸಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ಮತ್ತು ನಂಬರ್ ವಾರಾಗಿ ಬರುತ್ತಾರೆ. ಕಲಿಯುಗದ ಅಂತಿಮದವರೆಗೆ ಬರುತ್ತಲೇ ಇರುತ್ತಾರೆ. ಪ್ರತಿಯೊಬ್ಬ ಆತ್ಮನೂ ತಮ್ಮ ತಮ್ಮ ಧರ್ಮದಲ್ಲಿ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಾರೆ. ರಾಜ್ಯ ಪದವಿಯಲ್ಲಿ ರಾಜರಿಂದ ಹಿಡಿದು ಪ್ರಜೆಗಳವರೆಗೆ ಎಲ್ಲರಿಗೂ ತಮ್ಮ ತಮ್ಮ ಪಾತ್ರ ಸಿಕ್ಕಿದೆ. ನಾಟಕವೂ ಸಹ ರಾಜರಿಂದ ಹಿಡಿದು ಪ್ರಜೆಗಳವರೆಗೆ ಇರುವುದು. ಎಲ್ಲರಿಗೂ ತಮ್ಮ ತಮ್ಮ ಪಾತ್ರ ಇರುತ್ತೆ, ಅಭಿನಯಿಸಲೇಬೇಕು. ಈಗ ಮಕ್ಕಳು ತಿಳಿದುಕೊಂಡಿದ್ದೀರಾ, ನಮ್ಮ ಮೇಲೆ ಈಗ ಬೃಹಸ್ಪತಿಯ ದಶೆ ಕುಳಿತಿದೆ. ಈ ರೀತಿ ಎಲ್ಲ ಒಂದು ದಿನ ಕುಳಿತುಕೊಳ್ಳುತ್ತೆ ಅಂತ ಅಲ್ಲ, ನಿಮ್ಮ ಬೃಹಸ್ಪತಿಯ ದಶೆ ನಡೆಯುತ್ತಿದೆ. ಈಗ ನಿಮ್ಮದು ಹತ್ತುವ ಕಲೆಯಾಗಿದೆ. ಎಷ್ಟು ನೀವು ನೆನಪು ಮಾಡುತ್ತೀರಾ ಅಷ್ಟು ಹತ್ತುವ ಕಲೆ ಆಗುವುದು. ನೆನಪು ಮರೆತಾಗ ಮಾಯೆಯ ವಿಘ್ನಗಳು ಬರುತ್ತವೆ. ನೆನಪಿನಿಂದ ದಶೆ ಚೆನ್ನಾಗಿ ಕುಳಿತುಕೊಳ್ಳುವುದು. ಒಳ್ಳೆಯ ರೀತಿ ನೆನಪು ಮಾಡಲಿಲ್ಲವೆಂದರೆ ಅವಶ್ಯವಾಗಿ ಬಿದ್ದು ಹೋಗುತ್ತೀರಾ, ಮತ್ತೆ ಒಂದಲ್ಲ ಒಂದು ತಪ್ಪಾಗುವುದು. ಬಾಬಾ ತಿಳಿಸುತ್ತಾರೆ, ಡ್ರಾಮಾನುಸಾರವಾಗಿ ಎಲ್ಲ ಧರ್ಮದವರು ಯಾರೆಲ್ಲ ಇದ್ದಾರೆ ಪರಸ್ಪರದಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಪಾತ್ರ ಅಭಿನಯಿಸಲಿಕ್ಕೆ ಬಂದೇ ಬರ್ತಾರೆ. ಮಕ್ಕಳು ತಿಳಿದುಕೊಂಡಿದ್ದೀರಾ, ಸ್ವರ್ಗದ ದಶೆ ಅಂದರೆ ಅರ್ಥ ಜೀವನ್ಮುಕ್ತಿಯ ದಶೆ ಈಗ ನಮ್ಮ ಮೇಲೆ ಕುಳಿತಿದೆ. ಈ ಡ್ರಾಮಾದ ಚಕ್ರ ಹೇಗೆ ಸುತ್ತುತ್ತೆ ಇದನ್ನು ಸಹ ಡೀಟೇಲ್ ಆಗಿ ತಿಳಿದುಕೊಳ್ಳಬೇಕು. ಈ ಸೃಷ್ಟಿ ಡ್ರಾಮಾದ ಚಕ್ರ ಕಾಸ್ ಭಾರತದ್ದೇ ತಯಾರಾಗಿದೆ, ಭಾರತದ ಮೇಲೆಯೇ ತಯಾರಾಗಿದೆ. ಬಾಬಾರವರು ಸಹ ಭಾರತದಲ್ಲಿಯೇ ಬರುತ್ತಾರೆ. ಗಾಯನವೂ ಇದೆ. ಆಶ್ಚರ್ಯವಾಗಿ ಕೇಳ್ತಾರೆ, ಹೇಳ್ತಾರೆ, ಮತ್ತೆ ಬಿಟ್ಟು ಹೋಗ್ತಾರೆ. ನಡೆಯುತ್ತಾ ನಡೆಯುತ್ತಾ ಮಾಯೆಯ ಪ್ರವೇಶತೆ ಆಗುವ ಕಾರಣದಿಂದಾಗಿ ಬಿದ್ದು ಹೋಗುತ್ತಾರೆ. ಪೂರ್ತಿ ಅಟೆನ್ಷನ್ ಕೊಡಲಿಲ್ಲ ಯೋಗದ ಮೇಲೆ ಎಂದರೆ ತಂದೆ ಬಂದು ಸಂಜೀವಿನಿ ಬೂಟಿ ಕೊಡುತ್ತಾರೆ. ಅಂದರೆ ಅರ್ಥ ಜಾಗೃತರನ್ನಾಗಿ ಮಾಡುವ ಬೂಟಿ ಕೊಡುತ್ತಾರೆ.
ಹನುಮಂತರು ಸಹ ನೀವಾಗಿದ್ದೀರಾ. ತಂದೆ ತಿಳಿಸುತ್ತಾರೆ, ಈ ಸಮಯದಲ್ಲಿ ರಾವಣನ ಓಡಿಸ್ಲಿಕ್ಕೋಸ್ಕರ ಆ ಒಂದು ಸಂಜೀವಿನಿ ಬೂಟಿಯ ಆ ಒಂದು ಸ್ಮೆಲ್ಲನ್ನು ತೋರಿಸ್ತಾರೆ. ತಂದೆ ತಮಗೆ ಸತ್ಯ ಮಾತುಗಳನ್ನು ತಿಳಿಸುತ್ತಾರೆ. ಸತ್ಯವಾಗಿರುವವರು ಒಬ್ಬ ತಂದೆ. ಅವರು ಬಂದು ತಮಗೆ ಸತ್ಯನಾರಾಯಣನ ಕಥೆಯನ್ನು ತಿಳಿಸಿ ಸತ್ಯಯುಗದ ಸ್ಥಾಪನೆ ಮಾಡುತ್ತಾರೆ. ಇದಕ್ಕೆ ಹೇಳಲಾಗುವುದು ಸತ್ಯ ಕಥೆ ಎಂದು. ಬಾಬಾ ಸತ್ಯವಾಗಿದ್ದಾರೆ, ಸತ್ಯ ಹೇಳುವವರಾಗಿದ್ದಾರೆ. ತಮಗೆ ಹೇಳುತ್ತಾರೆ, ತಾವು ಶಾಸ್ತ್ರಗಳನ್ನು ಒಪ್ಪುತ್ತೀರಾ? ಹೇಳಿ. ಹಾಂ, ನಾವು ಶಾಸ್ತ್ರಗಳನ್ನು ಯಾಕೆ ಒಪ್ಪುವುದಿಲ್ಲ? ತಾವು ತಿಳಿದುಕೊಂಡಿದ್ದೀರಾ, ಅದೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರಗಳು. ಇದನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಜ್ಞಾನ ಮತ್ತು ಭಕ್ತಿ ಎರಡೂ ಇದೆ. ಯಾವಾಗ ಜ್ಞಾನ ಸಿಗುವುದು, ಭಕ್ತಿಯ ಅವಶ್ಯಕತೆ ಏನಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಈಗ ನಮಗೆ ಜ್ಞಾನ ಸಿಕ್ಕಿದೆ. ಭಕ್ತಿ ಅಂದರೆ ಇಳಿಯುವ ಕಲೆ, ಜ್ಞಾನ ಅಂದರೆ ಹತ್ತುವ ಕಲೆ. ಏನು ಮಾಡ್ತೀವಿ ತಿಳ್ಕೊಂಡು ಮಾಡಿದಾಗ ಅದರ ಲಾಭವಿರುವುದು. ಈ ಸಮಯದಲ್ಲಿ ಭಕ್ತಿ ನಡೆಯುತ್ತಿದೆ. ಈಗ ನಮಗೆ ಜ್ಞಾನ ಸಿಕ್ಕಿದೆ, ಇದರಿಂದ ಸದ್ಗತಿ ಆಗುವುದು. ಭಕ್ತರ ರಕ್ಷಣೆ ಮಾಡುವವರು ಒಬ್ಬ ಭಗವಂತ ಆಗಿದ್ದಾರೆ. ರಕ್ಷಣೆ ಶತ್ರುಗಳಿಂದ ಮಾಡಲಾಗತ್ತೆ ಅಲ್ವಾ? ತಂದೆ ಹೇಳುತ್ತಾರೆ, ನಾನು ಬಂದು ರಾವಣನಿಂದ ರಕ್ಷಣೆ ಮಾಡುತ್ತೇನೆ. ನೋಡ್ತೀರಾ ಅಲ್ವಾ ರಾವಣನಿಂದ ಹೇಗೆ ರಕ್ಷಣೆಯಾಗುವುದೆಂದು. ಈ ರಾವಣನ ಮೇಲೆ ವಿಜಯ ಪಡೆಯಬೇಕು. ತಂದೆ ಹೇಳುತ್ತಾರೆ, ಮಧುರ ಮಕ್ಕಳೇ, ಈ ರಾವಣ ನಿಮ್ಮನ್ನು ತಮೋ ಪ್ರದಾನ ಮಾಡಿದ್ದಾರೆ. ಸತ್ಯಯುಗಕ್ಕೆ ಹೇಳಲಾಗುವುದು ಸತೋ ಪ್ರಧಾನ, ಸ್ವರ್ಗ ಮತ್ತು ಕಲೆಗಳು ಕಡಿಮೆ ಆಗುತ್ತವೆ. ಅಂತಿಮದಲ್ಲಿ ಯಾವಾಗ ಬಿಲ್ಕುಲ್ ದೇಹಾಭಿಮಾನದಲ್ಲಿ ಬರುತ್ತೀರಾ, ಆಗ ಪತಿತರಾಗುತ್ತೀರಾ. ಹೊಸ ಮನೆ ನಿರ್ಮಾಣವಾಗತ್ತೆ. ತಿಂಗಳ ನಂತರ ಅಥವಾ 6 ತಿಂಗಳ ನಂತರ ಒಂದಲ್ಲ ಒಂದು ಕಲೆ ಕಡಿಮೆಯಾಗತ್ತೆ. ಪ್ರತಿ ವರ್ಷ ಮನೆಗೆ ಸುಣ್ಣ ಬಣ್ಣ ಹಚ್ತಿರ್ತಾರೆ. ಕಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹೊಸದರಿಂದ ಹಳೆಯದು, ಹಳೆಯದರಿಂದ ಹೊಸದು. ಇದು ಶುರುವಿನಿಂದ ಹಿಡಿದು ಪ್ರತಿಯೊಂದು ವಸ್ತುವಿನದು ಆಗ್ತಾ ಬಂದಿದೆ. ಇದು ಕೊಳ್ಳಲಾಗತ್ತೆ. ಈ ಮನೆ ಕಟ್ಟಿ 100 ವರ್ಷ ಆಗಿದೆ, 150 ವರ್ಷ ಆಗಿದೆ, ಅಲ್ಲಿವರೆಗೂ ನಡೆಯುತ್ತೆ ಇದು ಎಂದು. ಬಾಬಾ ಹೇಳ್ತಾರೆ, ಸತ್ಯಯುಗ ಹೊಸ ಪ್ರಪಂಚಕ್ಕೆ ಹೇಳಲಾಗುವುದು. ಸತ್ಯಯುಗ ಅಂತ ಹೊಸ ಪ್ರಪಂಚ ಅವಾಗ ಪ್ರಾರಂಭ ಆಗುತ್ತೆ, ಅವಾಗಿಂದ. ಆಮೇಲೆ ತ್ರೇತಾಯುಗ 25% ಕಡಿಮೆ ಅಂತ ಹೇಳಬಹುದು. ಏಕೆಂದರೆ ಸ್ವಲ್ಪ ಹಳೆಯದಾಗತ್ತಲ್ವಾ. ಅದು ಚಂದ್ರವಂಶ. ಅವರ ಗುರುತುಗಳು ಕ್ಷತ್ರಿಯರನ್ನು ತೋರಿಸಲಾಗಿದೆ. ಏಕೆಂದರೆ ಹೊಸ ಪ್ರಪಂಚಕ್ಕೆ ಯೋಗ್ಯರಾಗಲಿಲ್ಲ. ಸತ್ಯಯುಗದಲ್ಲಿ ಬರಲಿಕ್ಕೂ ಯೋಗ್ಯರಾಗಲಿಲ್ಲ ತ್ರೇತಾಯುಗದಲ್ಲಿ ಬರುವಂತಹವರು. ಅದಕ್ಕೋಸ್ಕರ ಕಡಿಮೆ ಪೊಸಿಷನ್ ಆಯಿತು. ಎಲ್ಲರೂ ಬಯಸ್ತಾರೆ ಕೃಷ್ಣಪುರಿಯಲ್ಲಿ ಹೋಗಬೇಕು ಅಂತ. ಆ ರೀತಿ ಎಂದಿಗೂ ಹೇಳಲ್ಲ ರಾಮಪುರಿಯಲ್ಲಿ ಹೋಗಬೇಕು ಅಂತ. ಎಲ್ಲರೂ ಕೃಷ್ಣಪುರಿಗೋಸ್ಕರ ಹೇಳ್ತಾರೆ. ಗಾಯನವೂ ಇದೆ, ನಡೀರಿ ಬೃಂದಾವನಕ್ಕೆ, ಭಜ ಗೋವಿಂದ, ರಾಧೆ ಗೋವಿಂದ ಅಂತ ಭಜಿಸ್ರಿ ಅಂತ ಹೇಳ್ತಾರೆ. ಬೃಂದಾವನದ ಮಾತಿದೆ. ಅಯೋಧ್ಯೆಗೋಸ್ಕರ ಹೇಳುವುದಿಲ್ಲ. ಶ್ರೀಕೃಷ್ಣನ ಮೇಲೆ ಎಲ್ಲರಿಗೂ ಬಹಳ ಪ್ರೀತಿ ಇರುವುದು. ಕೃಷ್ಣನನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡುತ್ತಾರೆ. ಶ್ರೀಕೃಷ್ಣನನ್ನು ನೋಡುತ್ತಾರೆ. ಆಗ ಹೇಳ್ತಾರೆ, ಇವರಂತಹ ಮಗು ಸಿಗಬೇಕು, ಇವರಂತಹ ಪತಿ ಸಿಗಬೇಕು, ಇವರಂತಹ ಸಹೋದರ ಸಿಗಬೇಕು ಎಂದು. ಸೆನ್ಸಿಬಲ್ ಮಕ್ಕಳು ಯಾರಿರ್ತಾರೆ ಅವರು ಶ್ರೀಕೃಷ್ಣನ ಮೂರ್ತಿ ಎದುರುಗಡೆ ಇಟ್ಕೊಳ್ತಾರೆ. ಇವ್ರ ಸಮಾನ ಮಕ್ಕಳು ಸಿಗಬೇಕು, ಇವ್ರ ಥರ ಆಗಬೇಕು ಅಂತ. ಶ್ರೀಕೃಷ್ಣನ ಪ್ರೀತಿಯಲ್ಲಿ ಬಹಳ ಇರ್ತಾರೆ. ಭಕ್ತಾತ್ಮಗಳು ತುಂಬ ಪ್ರೀತಿ ಮಾಡ್ತಾರೆ. ಎಲ್ಲರೂ ಬಯಸ್ತಾರೆ ಕೃಷ್ಣಪುರಿ ಆಗಬೇಕೆಂದು. ಈಗಂತೂ ಕಂಸಪುರಿ ಇದೆ, ರಾವಣನ ಪುರಿ ಇದೆ. ಕೃಷ್ಣಪುರಿಯ ಮಹತ್ವ ಬಹಳ ಇದೆ. ಶ್ರೀಕೃಷ್ಣನನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಆದ್ದರಿಂದ ತಂದೆ ಹೇಳುತ್ತಾರೆ, ನೀವು ಇಷ್ಟು ಸಮಯ ನೆನಪು ಮಾಡುತ್ತಾ ಬಂದಿದ್ದೀರಾ. ಈಗ ಕೃಷ್ಣಪುರಿಯಲ್ಲಿ ಹೋಗುವ ಪುರುಷಾರ್ಥ ಮಾಡಿ. ಇವರ ಮನೆತನದಲ್ಲಿ ಬನ್ನಿ. ಸೂರ್ಯವಂಶಿ 8 ಮನೆತನಗಳಿರುವುದು ಅಂದಾಗ ಅಷ್ಟು ಪುರುಷಾರ್ಥ ಮಾಡಬೇಕು. ರಾಜಾಯಿಯಲ್ಲಿ ಬರಲು, ರಾಜಕುಮಾರರ ಜೊತೆ ತೂಗಾಡಲು. ಇದು ತಿಳಿದುಕೊಳ್ಳಬೇಕಾದ ಮಾತು ಅಲ್ವಾ? ಬಾಬಾ ಹೇಳುತ್ತಾರೆ, ಮಕ್ಕಳೇ, ಎಷ್ಟು ಸಾಧ್ಯ ಅಷ್ಟು ಮನ್ಮನಾಭವವಾಗಿರಿ. ನೆನಪಿನಲ್ಲಿ ಇರದೇ ಇರುವುದರಿಂದ ಬಿದ್ದು ಹೋಗುತ್ತೀರಾ. ಜ್ಞಾನ ಎಂದಿಗೂ ಬೀಳಿಸುವುದಿಲ್ಲ.
ನೆನಪಿನಲ್ಲಿ ಇಲ್ಲದಿದ್ದಾಗ ಬಿದ್ದು ಹೋಗುತ್ತೀರಾ. ಇದರ ಮೇಲೆಯೂ ಅಲ್ಲಾಹ ಅವಲದ್ದೀನ್ ಆತಮ್ ತಾಯಿಯ ನಾಟಕವು ತಯಾರಾಗಿದೆ. ನೆನಪಿನಲ್ಲಿ ಇರಲು ಬಾಯಲ್ಲಿ ಕಲ್ಲನ್ನು ಇಟ್ಟುಕೊಳ್ಳುತ್ತಿದ್ದರು. ಯಾರಿಗಾದ್ರೂ ಕೋಪ ಬಂದರೆ ಮಾತಾಡ್ಬಿಡ್ತಾರಲ್ವ, ಅದಕ್ಕೆ ಹೇಳ್ತಾರೆ ಬಾಯಲ್ಲಿ ಏನಾದರೂ ಇಟ್ಕೊಂಬಿಡಿ, ಮಾತಾಡಬೇಡಿ ಅಂತ. ಮಾತಾಡದೇ ಇದ್ದಾಗ ಕ್ರೋಧ ಬರೋದೇ ಇಲ್ಲ. ಬಾಬಾ ಹೇಳ್ತಾರೆ ಎಂದಿಗೂ ಯಾರ ಮೇಲೆಯೂ ಕ್ರೋಧ ಮಾಡಿಕೊಳ್ಳಬೇಡಿ. ಆದರೆ ಈ ಮಾತುಗಳನ್ನು ಪೂರ್ಣವಾಗಿ ತಿಳಿದುಕೊಳ್ಳದೆ ಶಾಸ್ತ್ರಗಳಲ್ಲಿ ಒಂದಲ್ಲ ಒಂದು ಮಾತನ್ನು ಬರೆದಿದ್ದಾರೆ. ತಂದೆ ಯಥಾರ್ಥವಾಗಿ ಕುಳಿತು ತಿಳಿಸುತ್ತಿದ್ದಾರೆ. ಯಾವಾಗ ತಂದೆ ಬರುತ್ತಾರೆ ಆಗ ತಿಳಿಸುತ್ತಾರೆ. ಯಾರೆಲ್ಲ ಇದ್ದು ಹೋಗಿದ್ದಾರೆ ಅವರ ಮಹಿಮೆಯೂ ಗಾಯನವಾಗಿದೆ. ಟಾಗೋರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರೆಲ್ಲ ಇದ್ದು ಹೋಗಿದ್ದಾರೆ. ಅವ್ರದ್ದೇ ನಾಟಕಗಳೆಲ್ಲ ತಯಾರಾಗಿದೆ. ಸರಿ, ಶಿವ ಇದ್ದು ಹೋಗಿದ್ದಾರೆ, ಅದಕ್ಕೆ ಶಿವ ಜಯಂತಿಯನ್ನು ಆಚರಿಸಲಾಗತ್ತೆ. ಆದರೆ ಶಿವ ಯಾವಾಗ ಬರ್ತಾರೆ, ಬಂದು ಏನು ಮಾಡ್ತಾರೆ, ಇದು ಯಾರಿಗೂ ಗೊತ್ತಿಲ್ಲ. ತಂದೆಯಂತೂ ಪೂರ್ತಿ ಸೃಷ್ಟಿಯ ತಂದೆಯಾಗಿದ್ದಾರೆ. ಅವಶ್ಯವಾಗಿ ಅವರು ಬಂದು ಸದ್ಗತಿಯನ್ನು ಕೊಡುತ್ತಾರೆ. ಇಸ್ಲಾಮಿ ಬೌದ್ಧಿ ಯಾರೆಲ್ಲ ಧರ್ಮ ಸ್ಥಾಪನೆ ಮಾಡಿ ಹೋಗಿದ್ದಾರೆ ಅವರ ಜಯಂತಿಯನ್ನು ಆಚರಿಸಲಾಗುವುದು. ತಿಥಿ ತಾರೀಕು ಎಲ್ಲ ಇದೆ, ಎಲ್ಲರದ್ದು ಇದೆ. ಆದರೆ ಶುಭಾಬ್ರವ್ರದ್ದು ಯಾರಿಗೂ ಗೊತ್ತಿಲ್ಲ. ಹೇಳ್ತಾರೆ ಕ್ರೈಸ್ತನಿಗಿಂತ ಇಷ್ಟು ವರ್ಷ ಮೊದಲು ಭಾರತ ಸ್ವರ್ಗವಾಗಿತ್ತು. ಸ್ವಾಸ್ತಿಕ ಯಾವಾಗ ತಯಾರು ಮಾಡ್ತಾರೆ ಆಗ ಅದರಲ್ಲಿ ಪೂರ್ತಿ 4 ಭಾಗ ಮಾಡ್ತಾರೆ, 4 ಯುಗಗಳು. ಆಯುಷ್ಯು ಕಡಿಮೆ ಜಾಸ್ತಿ ಆಗೋದಿಲ್ಲ. ಜಗನ್ನಾಥಪುರಿಯಲ್ಲಿ ಅಕ್ಕಿಯ ಅಂಡೆ ಮಾಡ್ತಾರೆ, ಪೂರ್ತಿ ಅನ್ನ 4 ಭಾಗ ಆಗತ್ತೆ. ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಅಗಡಂ ಬಗಡಂ ಮಾಡಿಬಿಟ್ಟಿದ್ದಾರೆ. ಈಗ ಬಾಬಾ ಹೇಳ್ತಾರೆ ದೇಹ ಸಹಿತವಾಗಿ ಎಲ್ಲವನ್ನು ಮರೆಯಿರಿ. ನಾನು ಆತ್ಮ ಆಗಿದ್ದೇನೆ, ಪರಂಪಿತ ಪರಮಾತ್ಮನ ಮಗುವಾಗಿದ್ದೇನೆ. ಈ ಅಭ್ಯಾಸ ಮಾಡಿ. ಬಾಬಾರವರು ಸ್ವರ್ಗದ ರಚಯಿತ ಆಗಿದ್ದಾರೆ ಅಂದಾಗ ಅವಶ್ಯವಾಗಿ ನಮ್ಮನ್ನು ಸ್ವರ್ಗದಲ್ಲಿ ಕಳುಹಿಸುತ್ತಾರೆ. ನರಕದಲ್ಲಂತೂ ಕಳುಹಿಸುವುದಿಲ್ಲ. ತಂದೆ ಯಾರನ್ನೂ ನರಕದಲ್ಲಿ ಕಳಿಸೋದಿಲ್ಲ. ಮೊಟ್ಟ ಮೊದಲು ಎಲ್ಲರೂ ಸುಖ ಭೋಗಿಸುತ್ತಾರೆ. ಮೊದಲು ಸುಖ, ಅನಂತರ ದುಃಖ. ತಂದೆಯಂತೂ ಎಲ್ಲರ ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಆತ್ಮ ಮೊದಲು ಸುಖ ಅನಂತರ ದುಃಖವನ್ನು ನೋಡುತ್ತೆ. ವಿವೇಕವು ಹೇಳುತ್ತೆ ನಾವು ಮೊದಲು ಸತೋ ಪ್ರಧಾನರಾಗಿದ್ದೆವು, ಅನಂತರ ಸತೋ ರಜೋ ತಮೋನಲ್ಲಿ ಬಂದೆವು. ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಹೊರದೇಶದವರು ಸೆನ್ಸಿಬಲ್ ಇರುತ್ತಾರೆ ಎಂದು. ಅಲ್ಲಿಯಂತೂ ಬಾಂಬ್ಸು ಆ ರೀತಿ ತಯಾರು ಮಾಡ್ತಾರೆ, ತಕ್ಷಣ ಎಲ್ಲ ಸಮಾಪ್ತಿ ಆಗಿಬಿಡತ್ತಂತಹದ್ದು. ಹೇಗೆ ಈ ಕಾಲದ ಶರೀರ ಬಿಟ್ಟಿದ್ದಾರೆ ಅಂದರೆ ಶವಗಳನ್ನು ಕರೆಂಟ್ ಮೇಲೆ ಇಟ್ಟು ತಕ್ಷಣ ಸಮಾಪ್ತಿ ಮಾಡಿಬಿಡ್ತಾರಲ್ವ, ಹಾಗೆ ಬಾಂಬ್ಸು ಬೀಳಿಸುವುದರಿಂದ ಬೆಂಕಿ ಆ ರೀತಿ ಹತ್ಕೊಂಡ್ಬಿಡತ್ತೆ, ಮನುಷ್ಯರು ತಕ್ಷಣ ಸಮಾಪ್ತಿ ಆಗಿಬಿಡ್ತಾರೆ. ಆ ರೀತಿಯೆಲ್ಲ ಬಾಂಬ್ಸ್ ರೆಡಿ ಮಾಡಿದ್ದಾರೆ. ಬಂಬುಗಳಿಗೆ ಕಾಡಿಗೆ ಬೆಂಕಿ ಬೀಳತ್ತೆ, ಬಿರುಗಾಳಿಗಳು ಆ ರೀತಿ ಬರುತ್ತೆ, ಹಳ್ಳಿಗೆ ಸಮಾಪ್ತಿ ಆಗಿಬಿಡತ್ತೆ. ಆ ಸಮಯದಲ್ಲಿ ಆ ರೀತಿ ಯಾವುದೇ ವ್ಯವಸ್ಥೆ ಇರೋದಿಲ್ಲ ಬಚಾವ್ ಮಾಡಲಿಕ್ಕೆ. ವಿನಾಶವಂತೂ ಆಗಲೇಬೇಕು. ಹಳೆಯ ಪ್ರಪಂಚ ಸಮಾಪ್ತಿ ಆಗತ್ತೆ. ಗೀತೆಯಲ್ಲಿಯೂ ವರ್ಣನೆ ಇದೆ. ಬಾಬಾ ಹೇಳುತ್ತಾರೆ ಯುರೋಪವಾಸಿಗಳು ಅಂತಹ ಬಾಂಬ್ಸನ್ನು ಹಾಕ್ತಾರೆ, ಗೊತ್ತೇ ಆಗುವುದಿಲ್ಲ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಕಲ್ಪದ ಮೊದಲು ಸಹ ವಿನಾಶವಾಗಿತ್ತು, ಈಗಲೂ ವಿನಾಶವಾಗಲಿದೆ. ತಾವು ಸಹ ಕಲ್ಪದ ಮೊದಲಿನಂತೆ ವಿದ್ಯಾಭ್ಯಾಸ ಮಾಡುತ್ತಿದ್ದೀರಾ. ನಿಧಾನವಾಗಿ ವೃಕ್ಷ ವೃದ್ಧಿ ಆಗುವುದು. ವೃದ್ಧಿ ಆಗುತ್ತಾ ನಂತರ ಸ್ಥಾಪನೆಯಾಗುವುದು. ಮಾಯೆಯ ಬಿರುಗಾಳಿಗಳು ಬಹಳ ಒಳ್ಳೊಳ್ಳೆಯ ಹೂಗಳನ್ನು ಸಹ ಬೀಳಿಸುತ್ತವೆ. ಯೋಗದಲ್ಲಿ ಪೂರ್ಣ ಇಲ್ಲವೆಂದರೆ, ಯೋಗದ ಕಡೆ ಗಮನನೇ ಇಲ್ಲ, ಯೋಗದಲ್ಲೇ ಇಲ್ಲ ಅಂದರೆ ಮಾಯೆಯ ವಿಘ್ನ ಬರುತ್ತೆ. ಮಾಯೆ ಚೆನ್ನಾಗಿ ವಿಘ್ನಗಳನ್ನು ಹಾಕತ್ತೆ. ತಂದೆಗೆ ಮಕ್ಕಳಾಗಿ ಪವಿತ್ರತೆಯ ಪ್ರತಿಜ್ಞೆ ಮಾಡಿ ಮತ್ತೆಯೂ ಒಂದು ವೇಳೆ ವಿಕಾರದಲ್ಲಿ ಬಿದ್ದರೆ ಬಾಬನ ಹೆಸರನ್ನೇ ಕೆಡಿಸುತ್ತಾರೆ. ಮತ್ತೆ ಬಹಳ ಜೋರಾಗಿ ಪೆಟ್ಟು ತಿನ್ನುತ್ತಾರೆ. ತಂದೆ ಹೇಳುತ್ತಾರೆ ಈ ಕಾಮ ವಿಕಾರದ ಪೆಟ್ಟು ಎಂದಿಗೂ ತಿನ್ನಬಾರದು. ಮಕ್ಕಳು ತಿಳಿದುಕೊಂಡಿದ್ದೀರಾ, ಇಲ್ಲಿ ರಕ್ತದ ನದಿಗಳೇ ಹರಿಯುವುದು. ಸತ್ಯಯುಗದಲ್ಲಿ ಹಾಲಿನ ನದಿಗಳು ಹರಿಯುತ್ತವೆ.
ಅದಾಗಿದೆ ಹೊಸ ಪ್ರಪಂಚ, ಇದಾಗಿದೆ ಹಳೆಯ ಪ್ರಪಂಚ. ಕಲಿಯುಗದಲ್ಲಿ ನೋಡಿ ಏನಿದೆ, ಹೊಸ ಪ್ರಪಂಚದ ವೈಭವ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಂತೂ ಏನೂ ಇಲ್ಲ. ಮಕ್ಕಳಿಗೆ ಸಾಕ್ಷಾತ್ಕಾರ ಆಗತ್ತೆ, ಧ್ಯಾನದಲ್ಲಿ ಹೋಗಿ ನೋಡಿ ಬರ್ತಾರೆ. ಸೂಕ್ಷ್ಮವತನದಲ್ಲಿ ಶುಭಿ ರಸ ಕುಡಿದ್ರು, ಅದಾಯ್ತು ಇದಾಯ್ತು, ಅದೆಲ್ಲ ಸಾಕ್ಷಾತ್ಕಾರವಾಗತ್ತೆ. ಹೇಳ್ತಾರೆ, ನಾವು ಮೂಲವತನದಲ್ಲಿ ಹೋಗಿದ್ದೆವು, ಬಾಬಾ ವೈಕುಂಠದಲ್ಲಿ ಕಳಿಸಿದ್ರು, ಇದೆಲ್ಲ ಸಾಕ್ಷಾತ್ಕಾರ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಇದರಿಂದ ಏನೂ ಸಿಗಲ್ಲ. ಬಹಳಷ್ಟು ಜನ ಮಕ್ಕಳು ಸೂಕ್ಷ್ಮವತನದಲ್ಲಿ ಹೋಗ್ತಿದ್ರು, ಶುಭಿ ರಸ ಎಲ್ಲ ಕುಡಿದು ಬರ್ತಿದ್ರು. ಅವರಿವತ್ತಿಲ್ಲ. ಒಳ್ಳೊಳ್ಳೆಯ ಫಸ್ಟ್ ಕ್ಲಾಸ್ ಮಕ್ಕಳೇ ಮಾಯವಾದರು. ಬಹಳಷ್ಟು ಧ್ಯಾನದಲ್ಲಿ ಹೋಗ್ತಾ ಇದ್ರು, ಸಾಕ್ಷಾತ್ಕಾರ ಮಾಡ್ಕೊಂಡು ಬರ್ತಾ ಇದ್ರು. ಅಂತಹವರೆಲ್ಲ ಹೋಗಿ ಪ್ರಪಂಚದಲ್ಲಿ ಇರ್ಲಿಕ್ಕೆ ಶುರು ಮಾಡಿದ್ರು, ವಿವಾಹ ಎಲ್ಲ ಮಾಡಿಕೊಂಡ್ರು. ಆಶ್ಚರ್ಯ ಆಗತ್ತಲ್ವ, ಮಾಯೆ ಹೇಗಿದೆ, ಅದೃಷ್ಟ ಹೇಗೆ ಉಲ್ಟಾ ತಿರುಗಿಬಿಡ್ತು. ಅನೇಕರು ಪಾತ್ರ ಚೆನ್ನಾಗಿತ್ತು, ಒಳ್ಳೊಳ್ಳೆಯ ಪಾತ್ರ ಮಾಡಿದ್ರು, ಬಹಳ ಸಹಯೋಗ ಕೊಟ್ಟರು. ಇವೆಲ್ಲೂ ಅವರಿಗೆ ಸಹಯೋಗ ಸಿಗತ್ತೆ. ಆದರೆ ಯಾರು ಆ ರೀತಿ ಇದ್ದಾರೆ, ಪಕ್ಕ ಇರ್ತಾರೆ, ಅಂಥವ್ರಿಗೆ ಬಾಬನ ಸಹಯೋಗ ಸಿಗತ್ತೆ. ಆದರೆ ಕೆಲವು ಅಂತಹ ಮಕ್ಕಳು ಇವತ್ತಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಮಾಯೆ ನೀನು ಬಹಳ ಜಬರ್ದಸ್ತ್ ಇದೀಯ, ಮಾಯೆಯ ಜೊತೆ ನಿಮ್ಮ ಯುದ್ಧ ನಡೆಯುತ್ತೆ. ಇದಕ್ಕೆ ಹೇಳಲಾಗುವುದು ಯೋಗ ಬಲದ ಯುದ್ಧ. ಯೋಗ ಬಲದಿಂದ ಏನೆಲ್ಲ ಪ್ರಾಪ್ತಿಯಾಗತ್ತೆ ಅದು ಯಾರಿಗೂ ಗೊತ್ತಿಲ್ಲ. ಕೇವಲ ಭಾರತದ ಪ್ರಾಚೀನ ಯೋಗ ಎಂದು ಹೇಳುತ್ತಾರೆ. ಮಧುರಾತಿ ಮಧುರ ಮಕ್ಕಳು ಯೋಗಕ್ಕೋಸ್ಕರ ತಿಳಿಸಲಾಗುವುದು. ಪ್ರಾಚೀನ ರಾಜಯೋಗದ ಗಾಯನವಿದೆ. ಯಾರೆಲ್ಲ ಫಿಲಾಸಫರ್ಸ್ ಇರ್ತಾರೆ, ಈ ಸ್ಪಿರಿಚುವಲ್ ನಾಲೆಜು ಯಾರಲ್ಲೂ ಇಲ್ಲ. ಆತ್ಮಿಕ ತಂದೆಯ ಜ್ಞಾನ ಸಾಗರ ಆಗಿದ್ದಾರೆ. ಅವರಿಗೆ ಶಿವಾಯ ನಮಃ ಎಂದು ಗಾಯನ ಮಾಡಲಾಗುವುದು. ಅವರ ಮಹಿಮೆ ಗಾಯನವಾಗುವುದು. ತಂದೆ ಬಂದು ಎಷ್ಟೆಲ್ಲ ಜ್ಞಾನವನ್ನು ತಮಗೆ ತಿಳಿಸುತ್ತಾರೆ. ಇದಕ್ಕೆ ಜ್ಞಾನದ ಮೂರನೆಯ ನೇತ್ರ ಎಂದು ಹೇಳಲಾಗುವುದು. ಬೇರೆ ಯಾವುದೇ ಶಕ್ತಿ ಇಲ್ಲ ತಮ್ಮನ್ನು ತಾವು ತ್ರಿಕಾಲದರ್ಶಿ ಅಂತ ಹೇಳ್ಕೊಳ್ಳೋದಕ್ಕೋಸ್ಕರ. ತ್ರಿಕಾಲದರ್ಶಿ ಕೇವಲ ನೀವು ಬ್ರಾಹ್ಮಣರೇ ಇದ್ದೀರಾ. ನೀವು ಬ್ರಾಹ್ಮಣರ ಮೂಲಕವೇ ಯಜ್ಞವನ್ನು ರಚಿಸಲಾಗಿದೆ. ರುದ್ರ ಜ್ಞಾನ ಯಜ್ಞ ಅಲ್ವಾ? ರುದ್ರ ಎಂದು ಶಿವನಿಗೆ ಹೇಳಲಾಗುವುದು. ಅನೇಕ ಹೆಸರುಗಳನ್ನು ಇಡಲಾಗಿದೆ. ಪ್ರತಿಯೊಂದು ದೇಶದಲ್ಲಿ ಹೆಸರು ಬೇರೆ ಬೇರೆ ಇರುತ್ತೆ ಬಹಳ. ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರ ಹೆಸರುಗಳು ಅಷ್ಟಿಲ್ಲ. ಬಾಬನಿಗೆ ಎಷ್ಟು ಹೆಸರಿದೆ ಅಷ್ಟು ಯಾರಿಗೂ ಇಲ್ಲ. ಬಬೂಲನಾಥ ಎಂದು ಸಹ ಇವರಿಗೆ ಹೇಳಲಾಗುವುದು. ಬಬೂಲ್ ಎಂದು ಅವರಿಗೆ ಹೇಳಲಾಗತ್ತೆ. ಬಬೂಲ್ ಎಂದರೆ ಮುಳ್ಳು ಅಂತ. ಯಾರಲ್ಲಿ ವಿಕಾರಗಳಿರುತ್ತೆ ಅವರಿಗೆ ಬಬೂಲ್ ಅಂತ ಹೇಳಲಾಗತ್ತೆ. ಬಬೂಲನಾಥ ಅಂದರೆ ಶಿವಬಾಬಾ ಮುಳ್ಳುಗಳನ್ನು ತೆಗೆಯುವವರು ಎಂದು. ಬಾಬರೂರು ಮುಳ್ಳುಗಳನ್ನು ತೆಗೆದು ಹೂಗಳನ್ನಾಗಿ ಮಾಡುವವರಾಗಿದ್ದಾರೆ. ಆದ್ದರಿಂದ ಅವರ ಹೆಸರು ಬಬೂಲನಾಥ ಅಂತ ಇಡಲಾಗಿದೆ. ಬಾಂಬೆಯಲ್ಲಿ ಬಹಳ ಮೇಳ ಆಗುತ್ತೆ. ಬಬೂಲ್ನಾಥ್ ಮಂದಿರದಲ್ಲಿ ತುಂಬ ಮೇಳ ಆಗುತ್ತೆ. ಅರ್ಥ ಯಾರು ತಿಳಿದುಕೊಂಡಿಲ್ಲ. ತಂದೆ ಕುಳಿತು ತಿಳಿಸುತ್ತಾರೆ, ಅವರ ನಿಜವಾದ ಹೆಸರಾಗಿದೆ ಶಿವ. ವ್ಯಾಪಾರಿಗಳು ಬಿಂದುವನ್ನು ಶಿವ ಅಂತ ಹೇಳ್ತಾರೆ. ಯಾವಾಗ ಲೆಕ್ಕ ಮಾಡ್ತಿರ್ತಾರಲ್ವ ಮಣಿಗಳನ್ನು, 10 ಬಂದಾಗ ಹೇಳ್ತಾರೆ ಶಿವ ಅಂತ. ಬಾಬಾ ಹೇಳ್ತಾರೆ, ನಾನು ಬಿಂದು ನಕ್ಷತ್ರವಾಗಿದ್ದೇನೆ. ತುಂಬ ಜನ ಈ ರೀತಿ ಡಬಲ್ ತಿಲಕವನ್ನು ಇಟ್ಟುಕೊಳ್ಳುತ್ತಾರೆ, ತಂದೆ ಮತ್ತು ತಾಯಿ ಎಂದು. ಜ್ಞಾನ ಸೂರ್ಯ ಜ್ಞಾನ ಚಂದ್ರಮನ ಗುರುತಿಗಾಗಿ, ಶಿವಬಾಬಾ ಮತ್ತು ಬ್ರಹ್ಮ ಬಾಬರವರ ಗುರುತಿಗಾಗಿ. ಆದರೆ ಅರ್ಥ ತಿಳ್ಕೊಂಡಿಲ್ಲ, ಬರೀ 2 ತಿಲಕ ಇಟ್ಕೊಳ್ತಾರೆ ಅಷ್ಟೇ. ಬಾಬಾರವರು ಯೋಗದ ಬಗ್ಗೆ ತಿಳಿಸುತ್ತಲೇ ಇರುತ್ತಾರೆ. ಯೋಗ ಎಷ್ಟು ಪ್ರಸಿದ್ಧವಾಗಿದೆ. ಈಗ ನೀವು ಮಕ್ಕಳು ಯೋಗ ಎಂಬ ಅಕ್ಷರವನ್ನು ಬಿಟ್ಟು ಬಿಡಿ, ನೆನಪು ಮಾಡಿ. ಬಾಬಾ ಹೇಳುತ್ತಾರೆ, ಯೋಗ ಎಂಬ ಅಕ್ಷರದಿಂದ ತಿಳಿದುಕೊಳ್ಳುವುದಿಲ್ಲ. ನೆನಪು ಅಂದರೆ ತಿಳ್ಕೊಳ್ತಾರೆ. ಬಾಬರವರನ್ನು ತುಂಬ ನೆನಪು ಮಾಡಬೇಕು. ಅವರಿಗೆ ಸಾಜನ್ ಎಂದು ಹೇಳಲಾಗುವುದು. ಪಟ್ಟರಾಣಿಯರನ್ನಾಗಿ ಮಾಡುತ್ತಾರೆ. ವಿಶ್ವದ ರಾಜಧಾನಿಯ ಆಸ್ತಿಯನ್ನು ತಂದೆ ಕೊಡುತ್ತಾರೆ. ಸತ್ಯಯುಗದಲ್ಲಿ ಒಬ್ಬ ತಂದೆ ಇರುತ್ತಾರೆ. ಭಕ್ತಿಯಲ್ಲಿ 2 ತಂದೆಯರಿರುತ್ತಾರೆ. ಜ್ಞಾನ ಮಾರ್ಗದಲ್ಲಿ ಈಗ ತಮಗೆ 3 ಜನ ತಂದೆಯರಿದ್ದಾರೆ.
ಲೌಕಿಕ, ಅಲೌಕಿಕ, ಪಾರಲೌಕಿಕ. ಎಷ್ಟು ವಂಡರ್ ಅಲ್ವಾ? ತಾವು ಅರ್ಥಸಹಿತವಾಗಿ ತಿಳಿದುಕೊಂಡಿದ್ದೀರಾ. ಸತ್ಯಯುಗದಲ್ಲಿರುವುದೇ ಎಲ್ಲರೂ ಸುಖಿಗಳು. ಆದ್ದರಿಂದ ಪಾರಲೌಕಿಕ ತಂದೆಯನ್ನು ತಿಳಿದುಕೊಳ್ಳುವುದಿಲ್ಲ. ಈಗ ತಾವು 3 ಜನ ತಂದೆಯರನ್ನು ತಿಳಿದುಕೊಂಡಿದ್ದೀರಾ. ಎಷ್ಟು ಸಹಜವಾಗಿ ತಿಳಿದುಕೊಳ್ಳುವಂತಹ ಮಾತಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ನೆನಪಿನಲ್ಲಿ ಇರಲು ಬಾಯಿಂದ ಏನನ್ನೂ ಹೇಳಬೇಡಿ. ಬಾಯಲ್ಲಿ ಕಲ್ಲನ್ನು ಇಟ್ಟುಕೊಳ್ಳಿ, ಮನ್ಮನಾಭಾವವನ್ನು ಇಟ್ಟುಕೊಳ್ಳಿ. ಆಗ ಕ್ರೋಧ ಸಮಾಪ್ತಿಯಾಗುವುದು. ಯಾರ ಮೇಲೆಯೂ ಕ್ರೋಧ ಮಾಡಬಾರದು. ಎರಡನೆಯದು, ಈ ದುಃಖಧಾಮಕ್ಕೆ ಈಗ ಬೆಂಕಿ ಬೀಳಲಿದೆ. ಆದ್ದರಿಂದ ಇದನ್ನು ಮರೆತು ಹೊಸ ಪ್ರಪಂಚವನ್ನು ನೆನಪು ಮಾಡಬೇಕು. ತಂದೆಯ ಜೊತೆ ಯಾವ ಪವಿತ್ರರಾಗಿರುವ ಪ್ರತಿಜ್ಞೆ ಮಾಡಿದ್ದೀರಾ ಅದರಲ್ಲಿ ಪಕ್ಕಾ ಇರಬೇಕು. ಪ್ರಧಾನ ನಿರಾಕಾರಿ ಸ್ಥಿತಿಯ ಅಭ್ಯಾಸದ ಮೂಲಕ ಈ ನಾನು ಎಂಬುದನ್ನು ಸಮಾಪ್ತಿ ಮಾಡುವಂತಹ ನಿರಹಂಕಾರಿ ಆಗಿರಿ. ವರದಾನದ ವಿಶ್ಲೇಷಣೆ. ವರ್ತಮಾನ ಸಮಯದಲ್ಲಿ ಎಲ್ಲದಕ್ಕಿಂತ ಸೂಕ್ಷ್ಮ ಮತ್ತು ಸುಂದರ ದಾರವಾಗಿದೆ ಈ ನಾನು ಎಂಬುದು. ಈ ನಾನು ಎಂಬ ಶಬ್ದವೇ ದೇಹಾಭಿಮಾನದಿಂದ ಪಾರಾಗಿ ಕರ್ಕೊಂಡು ಹೋಗುವಂತಹದ್ದು ಆಗಿದೆ ಮತ್ತು ದೇಹಾಭಿಮಾನದಲ್ಲಿ ತರುವಂತಹದ್ದು ಆಗಿದೆ. ಯಾವಾಗ ನಾನು ಎಂಬುದು ಉಲ್ಟಾ ರೂಪದಲ್ಲಿ ಬರುತ್ತೆ, ಆಗ ಬಾಬನಿಗೆ ಪ್ರಿಯರನ್ನಾಗಿ ಮಾಡುವುದಕ್ಕೆ ಬದಲಾಗಿ ಯಾವುದಾದರೂ ಆತ್ಮ, ನಾಮ, ರೂಪ ಮತ್ತು ಮಾನ್ಶಾನ್ನ ಪ್ರಿಯರನ್ನಾಗಿ ಮಾಡಿಬಿಡತ್ತೆ. ಈ ಬಂಧನದಿಂದ ಮುಕ್ತರಾಗಲು ನಿರಂತರ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಸಾಕಾರದಲ್ಲಿ ಬನ್ನಿ. ಈ ಅಭ್ಯಾಸವನ್ನು ನ್ಯಾಚುರಲ್ ನೇಚರ್ ಮಾಡಿಕೊಂಡಾಗ ನಿರಹಂಕಾರಿ ಆಗುತ್ತೀರಾ. ಸ್ಲೋಗನ್. ಯಾರ ಒಳ್ಳೆಯ ಕೆಟ್ಟ ಮಾತುಗಳನ್ನು ಕೇಳಿ ಸಂಕಲ್ಪದಲ್ಲಿಯೂ ಸಹ ತಿರಸ್ಕಾರದ ಭಾವ ಬಂತು ಅಂದರೆ ಅದು ಸಹ ಪರಮತವಾಗಿದೆ. ಅನ್ಯರ ಕೆಟ್ಟ ಅಥವಾ ಒಳ್ಳೆಯ ಮಾತುಗಳನ್ನು ಕೇಳಿ ಸಂಕಲ್ಪದಲ್ಲಿಯೂ ಸಹ ತಿರಸ್ಕಾರದ ಭಾವನೆ ಬಂತು ಅಂದರೆ ಅದು ಸಹ ಪರಮತವಾಗಿದೆ. ಅವ್ಯಕ್ತ ಇಶಾರೆ. ಅಪವಿತ್ರತೆಯ ಬೀಜವನ್ನು ಸಹ ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಪವಿತ್ರರಾಗಿರಿ. ಸಂಕಲ್ಪ ಮತ್ತು ಸ್ವಪ್ನದಲ್ಲಿಯೂ ಯಾವಾಗ ಅಪವಿತ್ರತೆಯ ಅಂಶ ಮಾತ್ರವೂ ಇರುವುದಿಲ್ಲ, ಆಗ ಹೇಳಲಾಗುವುದು ಸತ್ಯ ಬ್ರಾಹ್ಮಣರು ಎಂದು. ಈ ಧಾರಣೆಗಾಗಿ ಗಾಯನವಿದೆ. ಪ್ರಾಣ ಹೊರಟೋಗ್ಲಿ, ಆದರೆ ಧರ್ಮವನ್ನು ಬಿಡಬಾರದು. ಈ ರೀತಿ ಸಾಹಸ, ದೃಢ ನಿಶ್ಚಯ ಇರುವಂತಹವರು ಯಾವುದೇ ಪ್ರಕಾರದ ಪರಿಸ್ಥಿತಿಯಲ್ಲಿ ತಮ್ಮ ಧರ್ಮ ಅಂದರೆ ಅರ್ಥ ಧಾರಣೆಯ ಪ್ರತಿ ಏನೇ ತ್ಯಾಗ ಮಾಡಬೇಕಾಗಿ ಬಂದರೂ, ಸಹನೆ ಮಾಡಿಕೊಳ್ಬೇಕಾಗಿ ಬಂದರೂ, ಎದುರಿಸ್ಬೇಕಾಗಿ ಬಂದರೂ, ಸಾಹಸ ಇಟ್ಕೊಳ್ಬೇಕಾಗಿ ಬಂದರೂ ಖುಷಿಯಿಂದ ಮಾಡ್ತಾರೆ. ಹಿಂದೆ ಹೋಗೋದಿಲ್ಲ, ಎಲ್ಲವನ್ನ ಮಾಡ್ತಾರೆ, ಗೆಲ್ತಾರೆ. ಓಂ ಶಾಂತಿ.